ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ. ಇಂದು 10ನೇ ತರಗತಿಗಳಿಗಾಗಿ ಮೊದಲನೇ ಅಧ್ಯಯನದಲ್ಲಿ ಬರ್ತಕ್ಕಂತಹ ಸಮಾಂತರ ಶ್ರೇಣಿ. ಆಲ್ರೆಡಿ ನಾನು 1.1 ಅಭ್ಯಾಸ ಮುಗಿಸಿ 1.2 ಅಭ್ಯಾಸಗಳನ್ನು ಕೂಡ ಮೊದಲನೇ ಸಮಸ್ಯೆ ಮತ್ತು ಎರಡನೇ ಸಮಸ್ಯೆಗಳನ್ನು ಬಿಡಿಸಿ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ನೋಡಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ, ದಯಮಾಡಿ ಅದನ್ನು ನೀವು ನೋಡ್ಬೋದು. ಇಲ್ಲಿ ನಾನು ಈಗ ಹೇಳ್ತಾ ಇರತಕ್ಕಂಥದ್ದು ಮೂರನೇ ಸಮಸ್ಯೆ. ಈ ಮೂರನೇ ಸಮಸ್ಯೆಯಲ್ಲಿ ಬರುವಂಥದ್ದು ಮತ್ತೆ 5 ಉಪ ಪ್ರಶ್ನೆಗಳು. ಒಂದು ಮುಖ್ಯ ಪ್ರಶ್ನೆ ಮೂರನೇದು, ಅದರಲ್ಲಿ 5 ಉಪ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಇಲ್ಲಿ ನಾವು ನೋಡೋಣ ಮೊದಲನೇ ಪರಿಹಾರ. ಇಲ್ಲಿ ನಮಗೆ ಕೊಟ್ಟಿರುವಂಥ ಕೆಲವು ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿದೆ, ಆ ಬಾಕ್ಸ್ಗಳನ್ನು ನಾವು ತುಂಬಬೇಕಾಗಿದೆ. ಮೊದಲನೇ ಪರಿಹಾರ, ಮೊದಲನೇ ಬಾಕ್ಸನ್ನು ನಾವು ತೆಗೆದುಕೊಂಡಾಗ ನಮಗೆ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ, ಎರಡನೇ ಪದ ಗೊತ್ತಿಲ್ಲ, ಹಾಗಾಗಿ ಮೂರನೇ ಪದ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪದ ನಮಗೆ ಎ = ಕೊಟ್ಟಿದ್ದಾರೆ 2. A3 ನಮಗೆ ಗೊತ್ತಿದೆ. A3 ನಾವು ಯಾವ ರೀತಿ ಬರ್ಕೊಳ್ಬೋದು, A+2D ಅಂತ ಬರ್ಕೊಳ್ಬೋದು. A+2D ಅಂತ ಬರ್ಕೊಂಡಾಗ A3 ನಮಗೆ ಎಷ್ಟು ಕೊಟ್ಟಿದ್ದಾರೆ, 26 ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ ಕೂಡ ನಮಗೆ ಕೊಟ್ಟಿದ್ದಾರೆ, ಅದು 2 ಆಗಿದೆ. ಪ್ಲಸ್ ಇದು 2D ಹಾಗೆ ಇರಲಿ. ಇಲ್ಲಿ 26 - 2 ಸಮನಾಗಿದೆ, 2D ಹಾಗೆ ಇರಲಿ. 26 - 2 ಇಲ್ಲಿ ಬರುವಂಥದ್ದು 24/2. ಇದು ಮಲ್ಟಿಪ್ಲಿಕೇಶನ್, 2 ಈ ಕಡೆ ಬಂದರೆ ಡಿವಿಷನ್ ಆಯಿತು. 2 1 2 12. ಇಲ್ಲಿ ನಮಗೆ ಸಿಗುವಂಥದ್ದು D = 12 ಸಿಕ್ಕಿದೆ. ಡಿಯನ್ನು ನಮಗೆ 12 ಸಿಕ್ಕಿದೆ. ನಾವು ಬೇಕಾಗಿರುವುದು A2. A2 ನಾವು ಈ ರೀತಿ ಬರಿತೀವಿ, A+D ಅಂತ. ಎ ವ್ಯಾಲ್ಯೂ ನಮಗೆ 2 ಕೊಟ್ಟಿದ್ದಾರೆ, ಪ್ಲಸ್ ಡಿ ವ್ಯಾಲ್ಯೂ 12 ಇಟ್ಟುಕೊಂಡಾಗ ನಮಗೆ ಬರುವಂಥದ್ದು 14. ಹಾಗಾಗಿ ಈ ಒಂದು ಬಾಕ್ಸ್ನಲ್ಲಿ ನಾವು 14 ಅಂತ ಬರಿಬೇಕು. ಯಾವಾಗ ಮೊದಲನೇ ಪದ ಕೊಟ್ಟಿದ್ದಾರೆ ಅಂತಂದರೆ ನಮಗೆ ಸ್ವಲ್ಪ ಕಂಡು ಹಿಡಿಯುವುದು ಸ್ವಲ್ಪ ಸುಲಭ. ಮೊದಲ ಪದ ಕೊಟ್ಟಿಲ್ಲ, ನಂತರದ ಪದಗಳನ್ನು ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಅದನ್ನು ನಾವು ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಮಗೆ 2-3 ಪದಗಳನ್ನು ಕೊಟ್ಟಾಗ ತುಂಬ ಸುಲಭ. ಈ ರೀತಿಯಾಗಿ ನಾವು ಬರ್ಕೊಂಡು ನಮಗೆ ಎ ವ್ಯಾಲ್ಯೂವನ್ನು ಅಥವಾ ಗೊತ್ತಿದ್ದಾಗ ಡಿ ವ್ಯಾಲ್ಯೂ ಸುಲಭವಾಗಿ ಕಂಡು ಹಿಡಿದು ಎರಡನೇ ಪದ ಬೇಕಾದರೆ ಮೊದಲನೇ ಪದಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸಿದಾಗ ನಮಗೆ ಸಿಗುವಂಥದ್ದು ಎರಡನೇ ಪದ. ಈ ರೀತಿಯಾಗಿ ಮೊದಲನೇ ಸಮಸ್ಯೆಯನ್ನು ಬಿಡಿಸಿದ್ವಿ. ಈಗ ನಾವು ಎರಡನೇ ಸಮಸ್ಯೆಯನ್ನು ನೋಡೋಣ. ಇಲ್ಲಿ ನೋಡಿ, ನಮಗೆ ಇಲ್ಲಿ ಮೊದಲನೇ ಸಮಸ್ಯೆ, ನಮಗೆ ಮೊದಲನೇ ಪದ ಗೊತ್ತಿಲ್ಲ, ಎರಡನೇ ಪದ ಗೊತ್ತಿದೆ, ಮೂರನೇ ಪದ ಗೊತ್ತಿಲ್ಲ, ನಾಲ್ಕನೇ ಪದ ಗೊತ್ತಿದೆ. ಹಾಗಾಗಿ ನಮಗೆ ಗೊತ್ತಿರುವಂಥದ್ದು ಮೊದಲು ಬರ್ಕೊಳ್ಳೋಣ. ಎರಡನೇ ಪದ, A2 ಯಾವ ರೀತಿ ಬರ್ಕೊಳ್ತೀವಿ, A+D ಅಂತ ಬರ್ಕೊಳ್ತೀವಿ. A+D ನಮಗೆ ಕೊಟ್ಟಿದ್ದಾರೆ. A+D = ಎರಡನೇ ಪದ ಎಷ್ಟು, 13. A4ನೇ ಪದ ಕೊಟ್ಟಿದೆ, ಇದಕ್ಕೆ 1 ಅಂತ ಬರ್ಕೊಳ್ಳೋಣ. ನಾಲ್ಕನೇ ಪದ A4 = A+3D ಅಂತ ಬರ್ಕೊಳ್ತೀವಿ. A+3D = A4ನೇ ಪದ ಕೊಟ್ಟಿದ್ದಾರೆ 3, ಇದು 2. ನಾವು ಈ ಸಮೀಕರಣ ಏಕಕಾಲಿಕ ಸಮೀಕರಣದಿಂದ ಬಿಡಿಸಿದಾಗ A+D = 13, A+3D = 3 ಮಾಡಿದಾಗ ಇಲ್ಲಿ ಸೈನ್ಗಳನ್ನು ಚೇಂಜ್ ಮಾಡಿದಾಗ ಕಟ್ಟಾಗುತ್ತೆ. ಇಲ್ಲಿ ಉಳಿಯುವಂಥದ್ದು -2D, ಇಲ್ಲಿ ಉಳಿಯುವಂಥದ್ದು 10 ಪ್ಲಸ್ 10. D = 10/-2 ನಮಗೆ ಸಿಗುವಂಥದ್ದು -5. ಈ -5ಅನ್ನು ನಾವು ಒಂದು ಸಮೀಕರಣದಲ್ಲಿ, 1 ಆಗಿರ್ಬೋದು 2 ಆಗಿರ್ಬೋದು, ಯಾವುದೇ ಒಂದು ಸಮೀಕರಣದಲ್ಲಿ ಇಟ್ಟಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತದೆ. ಹಾಗಾಗಿ D = -5ಅನ್ನು ಸಮೀಕರಣ 1ರಲ್ಲಿ ಇಟ್ಟಾಗ, ಸಮೀಕರಣ 1 ಏನಿದೆ ನೋಡಿ, A+D = 13 ಇದೆ. ಎ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಡಿ ವ್ಯಾಲ್ಯೂ -5 ಆಗಿದೆ. ಇದನ್ನು -5 ಅಂತ ಒಂದು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳೋಣ. ಇದು A -5 ಸಮನಾಗಿದೆ 13. -5 ಈ ಕಡೆಯಿಂದ ಆ ಕಡೆ ಹೋದರೆ +5 ಆಗುತ್ತೆ. ಹಾಗಾಗಿ ನಮಗೆ ಮೊದಲನೇ ಪದ 18 ಸಿಕ್ತು. ಮೊದಲನೇ ಪದ ನಮಗೆ ಗೊತ್ತಿದ್ದಿಲ್ಲ, ಆ ಪದವನ್ನು ಸಿಕ್ತು, ಮೊದಲನೇ ಪದ 18. ನಮಗೆ ಈಗ ಬೇಕಾಗಿರುವಂಥದ್ದು ಮೂರನೇ ಪದ. ಮೂರನೇ ಪದ ನಾವು ಯಾವ ರೀತಿ ಬರ್ಕೊಳ್ತೀವಿ, A3 = A+2D ಅಂತ ಬರ್ಕೊಳ್ತೀವಿ. ಎ ವ್ಯಾಲ್ಯೂ ನಮಗೆ ಗೊತ್ತಿದೆ, ಹಾಗಾಗಿ ಇದು 18 ಪ್ಲಸ್ ಡಿ ವ್ಯಾಲ್ಯೂ ಕೂಡ ನಮಗೆ ಗೊತ್ತಿದೆ, ಅದು -5.
ಸೊ ಇದು 18 ಪ್ಲಸ್ ಇಂಟು ಮೈನಸ್ ಮೈನಸ್ 10, 18 ಮೈನಸ್ 10 ನಮಗೆ ಸಿಗ್ತಾ ಇರುವಂಥದ್ದು +8. ಹಾಗಾಗಿ ನಮಗೆ ಮೂರನೇ ಪದ +8 ಅಂತ ಸಿಗ್ತಾ ಇದೆ. ಈ ರೀತಿಯಾಗಿ ನಾವು ಬಿಟ್ಟಿರುವಂತಹ ಖಾಲಿ ಜಾಗಗಳನ್ನು ಈ ರೀತಿ ಸಮಸ್ಯೆಗಳನ್ನು ಬಿಡಿಸುವುದರಿಂದ ನಮಗೆ ಸಿಗುತ್ತೆ. ಹಾಗಾಗಿ ಈಗ ನಾವು ಮೂರನೇ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಮೂರನೇ ಪ್ರಶ್ನೆ ನಮಗೆ ಮೊದಲನೇ ಪದ ಕೊಟ್ಟಿದ್ದಾರೆ ಮತ್ತು ನಾಲ್ಕನೇ ಪದ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಎರಡನೇ ಮತ್ತು ಮೂರನೇ ಪದಗಳನ್ನು ಕಂಡುಹಿಡಿಯಬೇಕಾಗಿದೆ. ಸೊ ನಾವು ನಾಲ್ಕನೇ ಪದವನ್ನು ತೆಗೆದುಕೊಳ್ಳೋಣ. ಸೊ ನಾಲ್ಕನೇ ಪದ ನಾವು ಯಾವ ರೀತಿಯಾಗಿ ಬರ್ಕೊಳ್ತೀವಿ? A4 ಸಮನಾಗಿದೆ A+3D ಅಂತ ಬರಿತೀವಿ. ಸೊ ನಾಲ್ಕನೇ ಪದ ನಮಗೆ ಕೊಟ್ಟಿದ್ದಾರೆ, ಅದು 9 1/2. ಎ ಕೂಡ ಕೊಟ್ಟಿದ್ದಾರೆ, ಇದು ನಮಗೆ ಡಿ ಗೊತ್ತಿಲ್ಲ, ಅದನ್ನು ಅದೇ ರೀತಿಯಾಗಿ ಇಟ್ಕೊಳ್ಳೋಣ. ಸೊ 9 18 1 19/2, ಇದು +5 ಈ ಕಡೆ ಬಂದಾಗ -5 ಆಗಿರುತ್ತೆ. ಸೊ ನಾನು ಇಲ್ಲಿ LCM ಅನ್ನು ತೆಗೆದುಕೊಂಡಾಗ 2 ಉಳಿತು. ಸೊ ಇಲ್ಲಿ 19 1 19 -5 10 ಉಳಿತು. 19 -10 ಇಲ್ಲಿ ಉಳಿತು 9/2. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ 3 ಈ ಕಡೆ ಬಂದಾಗ ಡಿವಿಷನ್ 3 ಆಗಿಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು 3 ಈ ಕಡೆ ಬಂದಾಗ ಭಾಗಾಕಾರ 3 ಆದಾಗ ಇದು 3 1 3 3 3 9. ಸೊ ನಮಗೆ ಸಾಮಾನ್ಯ ಎಷ್ಟು ಸಿಗ್ತು? 3/2 ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಸೊ ಮೊದಲನೇ ಪದ 5, ಸಾಮಾನ್ಯ ವ್ಯತ್ಯಾಸ 3/2 ತೆಗೆದುಕೊಂಡು ಎರಡನೇ ಪದ ಮತ್ತು ಮೂರನೇ ಪದಗಳನ್ನು ನಾವು ಸುಲಭವಾಗಿ ಬರಿಬಹುದು. ಸೊ ನೋಡಿ, ನಮಗೆ ಮೂರನೇ ಪದ ಬೇಕು, ಎರಡನೇ ಪದ ಬೇಕು. A2 ನಾವು A+D ಅಂತ ಬರ್ಕೊಳ್ತೀವಿ. ಸೊ ಮೊದಲನೇ ಪದ 5 ಇದೆ, ಸಾಮಾನ್ಯ ವ್ಯತ್ಯಾಸ 3/2 ಇದೆ. ಸೊ ಇದನ್ನು ಬಿಡಿಸ್ಕೊಂಡಾಗ ಇಲ್ಲಿ LCM 2 ಆಗುತ್ತೆ. ಸೊ ಇಲ್ಲಿ 2 1 ಆಗುತ್ತೆ. 5 2 10 ಪ್ಲಸ್ 3 1 3. ಸೊ ನಮಗೆ ಸಿಗುವಂಥದ್ದು 13/2. ಸೊ ನಾವು ಈ 13/2 ಇದು ಈ ನಂತರ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರೀತಾರೆ. ಆ ಇಂಪ್ರಾಪರ್ ಫ್ರ್ಯಾಕ್ಷನನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೆದಾಗ 6 1/2 ನಮಗೆ ಸಿಗುತ್ತೆ. ಸೊ ಇದು ಎರಡನೇ ಪದ. ಸೊ 6 1/2. ಈಗ ಮೂರನೇ ಪದ ನೋಡೋಣ. ಮೂರನೇ ಪದ A3 ಅಂತ ಬರ್ಕೊಳ್ತೀವಿ. A3ಗೆ ಹೆಂಗೆ ಬರ್ಕೊಳ್ತೀವಿ? A+2D ಅಂತ ಬರ್ಕೊಳ್ತೀವಿ. ಎ ನಮಗೆ ಗೊತ್ತಿದೆ, ಅದು 5. ಸೊ 2 ಇಂಟು ಡಿ ವ್ಯಾಲ್ಯೂ ನಮಗೆ ಗೊತ್ತಿದೆ, ಅದು ಎಷ್ಟು? 3/2. 2 2 ಕಟ್ಟಾಯಿತು. ಇಲ್ಲಿ ಉಳಿದಂಥದ್ದು 5 ಮತ್ತು 3 ಇದು 8. ಸೊ ಹಾಗಾಗಿ ಇದು ಒಂದು ಸಮಸ್ಯೆ 8. ಎ ಮೂರನೇ ವ್ಯಾಲ್ಯೂ 8. ಸೊ ಈ ರೀತಿಯಾಗಿ ನಾವು ಒಂದೊಂದಾಗಿ ಕಂಡುಹಿಡಿಯಬೇಕಾಗ್ತದೆ. ಸೊ ಈಗ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಸೊ ಈ ನಾಲ್ಕನೇ ಪ್ರಶ್ನೆಯಲ್ಲಿ ನಮಗೆ ಕೊಟ್ಟಿರುವಂಥದ್ದು ಮೊದಲನೇ ಪದ ಕೊಟ್ಟಿದ್ದಾರೆ ಮತ್ತು ಕೊನೆಯ ಪದ ಅಂತಂದರೆ 2 3 4 5 6ನೇ ಪದವನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಪದ 6ನೇ ಪದ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಮೊದಲನೇ ಪದ ಕೊಟ್ಟಿದ್ದಾರೆ, ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು. ಕೊನೆ ಪದ ತಗೊಳ್ಕೊಳ್ಳೋಣ ನಾವು. 1 2 3 4 5 6. ಸೊ A6ನ ನಾವು ಈ ರೀತಿಯಾಗಿ ಬರ್ಕೊಳ್ಬೋದು, A+5D ಅಂತ ಬರ್ಕೊಳ್ತೀವಿ. ಸೊ ಹಾಗಾಗಿ A6 ಸಮಸ್ಯೆ ದಟ್ ಅದರದ್ದು ವ್ಯಾಲ್ಯೂ ಏನಾಗಿದೆ? 6 ಆಗಿದೆ. ಮೊದಲನೇ ಪದ ನಮಗೆ 4 ಸಿಕ್ಕಿದೆ, ಪ್ಲಸ್ ಇದು 5D ಅದೇ ರೀತಿ ಬರ್ಕೊಳ್ಳೋಣ. ಸೊ ಇದು 6 -4 ಈ ಕಡೆ ಬಂದಾಗ +4, ಇದು 5D ಇಲ್ಲೇ ಇಕ್ಕೋಣ. ಸೊ ಇದು 6 4 10, ಇದು ಮಲ್ಟಿಪ್ಲಿಕೇಶನ್ 5 ಅಂತ ಕರಿತೀವಿ. ಅದು ಈ ಕಡೆ ತಂದಾಗ ಡಿವಿಷನ್ 5 ಆಗುತ್ತೆ. ಇಲ್ಲಿ ಉಳಿಯುವಂಥದ್ದು D. 5 1 5 2. ಸೊ ನಮಗೆ ಸಾಮಾನ್ಯ ವ್ಯತ್ಯಾಸ 2 ಸಿಕ್ತು. ಮತ್ತು ಮೊದಲನೇ ಪದ -4 ಆಗಿದೆ. ಹಾಗಾಗಿ ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ, 5ನೇ ಪದ ತುಂಬ ಸುಲಭವಾಗಿ ಬರಿಬಹುದು. ಸೊ ನಡೀರಿ ಒಂದೊಂದಾಗಿ ಬರೆಯೋಣ. ಎರಡನೇ ಪದ ನಾವು ಹೇಗೆ ಬರ್ಕೋತೀವಿ? A+D ಅಂತ ಬರಿತೀವಿ ಎರಡನೇ ಪದ. ಸೊ ಎ ವ್ಯಾಲ್ಯೂ ಏನಿದೆ? -4. ಇದು ಡಿ ವ್ಯಾಲ್ಯೂ ಏನಿದೆ? +2 ಇದೆ. ಸೊ ಹಾಗಾಗಿ -4 + 2 -2. ಸೊ ಎರಡನೇ ಪದ -2. ಸೊ ಮೂರನೇ ಪದ ಬರೆಯೋಣ. ಮೂರನೇ ಪದ A+2D ಅಂತ ಬರಿತೀವಿ ನಾವು. ಮೊದಲನೇ ಪದ ನಮಗೆ ಸಿಕ್ಕಿರುವಂಥದ್ದು -4. ಸೊ ಎರಡನೇ ಪದ ಡಿ ಎಷ್ಟು? ಸಾಮಾನ್ಯ ವ್ಯತ್ಯಾಸ 2. ಸೊ ಹಾಗಾಗಿ ಇದು -4, ಇದು +4, ನಮಗೆ ಬರುವಂಥದ್ದು 0. ಮೂರನೇ ಪದ 0. ಸೊ ನಾಲ್ಕನೇ ಪದ ಕಂಡು ಹಿಡಿಯೋಣ. A4 ಹೇಗೆ ಬರ್ಕೊಳ್ತೀವಿ? A+3D ಅಂತ ಬರಿತೀವಿ. ಸೊ ಹಾಗಾಗಿ ಮೊದಲನೇ ಪದ ನಮಗೆ ಸಿಕ್ಕಿರುವಂಥದ್ದು -4 ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ 3 ಇಂಟು ಡಿ ನಮಗೇನು ಸಿಕ್ಕಿದೆ? 2. ಸೊ -4 + 3 2 6. 6
4. ಸೊ 6 ಮೈನಸ್ 4 ನಮಗೆ ಸಿಕ್ಕಿರುವಂಥದ್ದು +2. ಹಾಗಾಗಿ A4ನೇ ವ್ಯಾಲ್ಯೂ +2. ಹಾಗೆಯೇ A5ನೇ ವ್ಯಾಲ್ಯೂ ಕಂಡು ಹಿಡಿಯೋಣ. A5 ನಾವು A+4D ಅಂತ ಬರ್ಕೊಳ್ತೀವಿ. ಸೊ ಅದನ್ನು ಈ ರೀತಿಯಾಗಿ ಬಿಡಿಸಿದಾಗ ಮೊದಲನೇ ನಮಗೆ 4 ಕೊಟ್ಟಿದ್ದಾರೆ ಮೊದಲ ಪದ. ಸೊ 4ನೇ ಪದ ನಮ್ಗೆ ಗೊತ್ತಿಲ್ಲ. ಡಿ ವ್ಯಾಲ್ಯೂ 2 ಅಂತ ಇದೆ. -4 + 2 4 8. 8 - 4 ನಮಗೆ ಸಿಗುವಂಥದ್ದು 4. ಸೊ ಇದು ಬರ್ಕೊಳ್ಳಿ 4. ಸೊ ಈ ರೀತಿಯಾಗಿ ನಾವು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿದ್ದಾಗ ಬೇಕಾದಷ್ಟು ಸಮಾಂತರ ಶ್ರೇಣಿಗಳನ್ನು ಕಂಡು ಹಿಡಿಬಹುದು. ಯಾವಾಗ ಮೊದಲನೇ ಪದ ಕೊಟ್ಟಿಲ್ಲ ಅಂತಹ ಒಂದು ಸನ್ನಿವೇಶದಲ್ಲಿ ನಾವು ಏಕಕಾಲಿಕ ಸಮೀಕರಣವನ್ನು ಬಿಡಿಸಿ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ 5ನೇ ಸಮಸ್ಯೆ ನಾವು ಮೊದಲನೇ ಪದ ಕೊಟ್ಟಿಲ್ಲ ಅಂತಂದಾಗ ನಾವೇನು ಮಾಡಬೇಕಾಗುತ್ತೆ, ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸ್ಕೊಂಡು ಒಂದು ವ್ಯಾಲ್ಯೂ ನಮಗೆ ಸಿಗುತ್ತೆ. ಆ ವ್ಯಾಲ್ಯೂನ ತಗೊಂಡು ಮತ್ತೊಂದರಲ್ಲಿ ಇಟ್ಟಾಗ ನಮಗೆ ಮತ್ತೊಂದು ವ್ಯಾಲ್ಯೂ ಸಿಗುತ್ತೆ. ತದನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಸಮಾಂತರ ಶ್ರೇಣಿಗಳನ್ನು ಬರ್ಕೊಳ್ಬಹುದು. ಇಲ್ಲಿ ನೋಡಿ 5ನೇ ಸಮಸ್ಯೆಯಲ್ಲಿ ಮೊದಲನೇ ಪದ ಗೊತ್ತಿಲ್ಲ, 2ನೇ ಪದ ಗೊತ್ತಿದೆ, 3ನೇ 4ನೇ 5ನೇ ಪದ ಗೊತ್ತಿಲ್ಲ, 6ನೇ ಪದ ಗೊತ್ತಿದೆ. ಸೊ ಹಾಗಾಗಿ ನಮಗೆ 2ನೇ ಪದ A2 ನಾವು ಯಾವ ರೀತಿ ಬರ್ಕೊಳ್ತೀವಿ, A+D ಅಂತ ಬರ್ಕೊಳ್ತೀವಿ. ಸೊ ಇದನ್ನು ಈ ರೀತಿಯಾಗಿ A+D = A2 ಸಮಸ್ಯೆ ಕೊಟ್ಟಿದ್ದಾರೆ. A2 ವ್ಯಾಲ್ಯೂ ನಮಗೆ ಎಷ್ಟಿದೆ 38 ಬರ್ಕೊಳ್ಳೋಣ. ಇದು ಒಂದು ಸಮೀಕರಣ. ಸೊ A6 1 2 3 4 5 6 A6 ಕೊಟ್ಟಿದ್ದಾರೆ. ಸೊ A6 ನಾವು ಈ ರೀತಿಯಾಗಿ ಬರ್ಕೊಳ್ತೀವಿ. ಸೊ ಇದನ್ನು A+5D = A6 ಕೊಟ್ಟಿದ್ದಾರೆ, ಅದರದ ಒಂದು ವ್ಯಾಲ್ಯೂ -22 ಆಗಿರುವುದರಿಂದ ಅದನ್ನು ಬರ್ಕೊಳ್ಳೋಣ. ಸೊ ಈ ಒಂದು 2 ಸಮೀಕರಣಗಳನ್ನು ತೆಗೆದುಕೊಂಡು ನಾವು ಸಮೀಕರಣ ಬಿಡಿಸೋಣ. ಸೊ ಸಮೀಕರಣ 1 2 ಬಿಡಿಸಿದಾಗ A+D = 38, A+5D = -22. ಇಲ್ಲಿ ಚಿಹ್ನೆಗಳನ್ನು ಬದಲಿಸಿದಾಗ ನಮಗೆ ಸಿಗುವಂಥದ್ದು ಈ ರೀತಿ. ಇಲ್ಲಿ -4D ಸಿಗುತ್ತೆ, ಇಲ್ಲಿ +60 ಸಿಗುತ್ತೆ. ಸೊ ಹಾಗಾಗಿ D = 60 ಭಾಗಿಲೆ -4. ಇಲ್ಲಿ ನೋಡಿ, ಇದು ಗುಣಾಕಾರ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇದು -4 ಗುಣಿಲೆ D ಇದೆ. ಸೊ ಹಾಗಾಗಿ ನಾವು ಕೇವಲ ಸಂಖ್ಯೆ ಅಷ್ಟೇ ತೆಗೆದುಕೊಳ್ಳೋದಿಲ್ಲ, ಅದಕ್ಕೆ ಸಂಬಂಧಿಸಿದಂಥ ಚಿಹ್ನೆಯೂ ಕೂಡ ಆ ಕಡೆ ಒಯ್ದಾಗ ನಮಗೆ ಸಿಗುವಂಥದ್ದು -15. ಸೊ D = -15 ಸಿಕ್ಕಾಗ ಇದು 15ನ್ನು ಒಂದು ಸಮೀಕರಣದಲ್ಲಿ ಇಟ್ಟಾಗ ನಮಗೆ A ವ್ಯಾಲ್ಯೂ ಮೊದಲ ಪದ ಸಿಗುತ್ತೆ. ಹಾಗಾಗಿ ಸೊ D = -15 ಸಮೀಕರಣ 1ರಲ್ಲಿ ಇಟ್ಟಾಗ ಇಲ್ಲಿ ನೋಡಿ 1ರಲ್ಲಿ ಇಟ್ಟಾಗ ನಮಗೇನು ಸಿಗುತ್ತೆ, 1ನೇ ಸಮೀಕರಣ A+D = 38. D ವ್ಯಾಲ್ಯೂ ಏನಿದೆ -15. ಸೊ A = 38 ಪ್ಲಸ್ -15 ಆ ಕಡೆ ಒಯ್ದಾಗ +15 ಆಗುತ್ತೆ. ಸೊ ಇದನ್ನು ಬಿಡಿಸಿದಾಗ ನಮಗೆ ಸಿಗುವಂಥದ್ದು 53. ಸೊ ಹಾಗಾಗಿ ಮೊದಲನೇ ಪದ ನಮಗೆ ಸಿಕ್ಕಿದ್ದು 53, ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದ್ದು -15. ಹಾಗಾಗಿ 3ನೇ ಪದ, 4ನೇ ಪದ, 5ನೇ ಪದಗಳನ್ನು ನಾವು ಈಗ ಒಂದೊಂದಾಗಿ ಕಂಡುಹಿಡಿಯೋಣ. ಸೊ ಇಲ್ಲಿ ನೋಡಿ, ನಮಗೆ ಸಿಕ್ಕಿರುವಂಥದ್ದು ಮೊದಲನೇ ಪದ 53, ಸಾಮಾನ್ಯ ವ್ಯತ್ಯಾಸ -15. ಈಗ A3ನೇ ಪದ ಕಂಡುಹಿಡಿಯೋಣ. ಇದನ್ನು ನಾವು A+2D ಅಂತ ಬರ್ಕೊಳ್ತೀವಿ. ಸೊ A ವ್ಯಾಲ್ಯೂ ನಮಗೆ 53 ಸಿಕ್ಕಿದೆ, +2 × -15, 53 - 30. ಸೊ ಇಲ್ಲಿ ನಮಗೆ ಸಿಕ್ಕಿರುವಂಥದ್ದು 23. ಹಾಗಾಗಿ 3ನೇ ಪದ ನಮಗೆ 23 ಬಂತು. 23ಅನ್ನು ಬರ್ಕೊಳ್ಳೋಣ. ಈಗ ಬೇಕಾಗಿರುವಂಥದ್ದು A4 ನಾವು A3D ಅಂತ ಬರ್ಕೊಳ್ತೀವಿ. ಸೊ ಮೊದಲನೇ ಪದ 53 + 3 × D ನಮಗೆ 15 ಸಿಕ್ಕಿದೆ. 53 - 15 3 45. ಸೊ ನಮಗೆ ಸಿಕ್ಕಿರುವಂಥದ್ದು 8. ಸೊ ಇಲ್ಲಿ 8 ಅಂಥೇಳಿ ಬರ್ಕೊಳ್ಳೋಣ. ಸೊ ಕೊನೆಯದಾಗಿ ನಮಗೆ 5ನೇ ಪದ ಬೇಕಾಗಿದೆ. 5ನೇ ಪದಕ್ಕೆ ನಾವು ಈ ರೀತಿಯಾಗಿ ಬರ್ಕೊಳ್ತೀವಿ 4D ಅಂತ. ಸೊ ಇಲ್ಲಿ 53 + 3 ಇಲ್ಲಿ 4 × -15, 53 - ಇಲ್ಲೇನು ಸಿಗ್ತಾ ಇದೆ ನಮಗೆ 15 4 60. ಸೊ 60 - 53. ಸೊ
ಸಿಗ್ತಾ ಇದೆನಾ? 15 4 60. ಇಲ್ಲಿ ಸಿಗುವಂಥದ್ದು ನಮಗೆ -7. ಸೊ ಹೀಗಾಗಿ ಇಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಪದಗಳನ್ನು ನಾವು ಈ ಮೊದಲನೇ ಪದ ಬೇಕಾಗಿತ್ತು, ಮೂರನೇ ಪದ, ನಾಲ್ಕನೇ ಪದ, ಐದನೇ ಪದ ಬೇಕಾಗಿತ್ತು. ಸೊ ಆ 5 ಪದಗಳನ್ನು ನಾವು ಒಂದೊಂದಾಗಿ ಇಲ್ಲಿ ಕಂಡು ಹಿಡಿತಿದ್ದೀವಿ. ಸೊ ಈ ರೀತಿಯಾಗಿ ನಮಗೆ ಯಾವುದೇ ಸಂಖ್ಯೆಗಳನ್ನು ಕೊಟ್ಟಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಮೊದಲನೇ ಪದ ಕೊಟ್ಟಾಗ a + n - 1 × d ಆ ಫಾರ್ಮುಲಾವನ್ನು ತೆಗೆದುಕೊಂಡು ಮಾಡಬೇಕು. ಮೊದಲನೇ ಪದ ಕೊಡದೇ ಇದ್ದಾಗ ಏಕಕಾಲಿಕ ಸಮೀಕರಣಗಳನ್ನು ತೆಗೆದುಕೊಂಡು ಮಾಡಬೇಕು. ಸೊ ಆ ರೀತಿ ಮಾಡಿದಾಗ ನಮಗೆ ಎಷ್ಟೇ ಬಾಕ್ಸ್ಗಳನ್ನು ಕೊಡಲಿ ಅವುಗಳನ್ನು ನಾವು ಸುಲಭವಾಗಿ ತುಂಬಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.